ನಿಮ್ಮ ಧೈರ್ಯ, ಮಾತನಾಡುವ ಕೌಶಲ್ಯ, ಶ್ರಮ, ಪ್ರಯತ್ನ ಇವೆಲ್ಲವೂ ಜಾತಕದಲ್ಲಿ ಒಂದೇ ಭಾವದಲ್ಲಿ ಇರುತ್ತದೆ. ಇದು ಮೂರನೇ ಭಾವ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೂರನೇ ಭಾವ ಬಗ್ಗೆ ಮಾತಾಡೋಣ. ಮೂರನೇ ಭಾವಕ್ಕೆ ಪರಾಕ್ರಮ ಭಾವ ಅಂತ ಹೆಸರಿದೆ. ಇದು ನಿಮ್ಮ ಧೈರ್ಯ, ಮಾತನಾಡುವ ಕೌಶಲ್ಯ, ಪ್ರಯತ್ನ ಮತ್ತು ತಮ್ಮ ಅಥವಾ ತಂಗಿ ಸಂಬಂಧಗಳನ್ನು ಸೂಚಿಸುತ್ತದೆ. ರಿಸ್ಕ್ ಕೆಪಾಸಿಟಿ ಅಂತೀವಲ್ಲ, ಈ ಭಾವದಲ್ಲಿ ನೋಡಬಹುದು. ಮೂರನೇ ಭಾವ ಬಲವಾಗಿದ್ದರೆ ನಿಮ್ಮ ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿರುತ್ತೆ. ಹೊಸ ಕೆಲಸ ಶುರು ಮಾಡುವ ಶಕ್ತಿ ಇರುತ್ತೆ. ಮಾತನಾಡುವ ಮತ್ತು ಬರೆಯುವ ನಿಪುಣತೆ ಇರುತ್ತದೆ. ಆದ್ದರಿಂದ ರೈಟಿಂಗ್, ಮೀಡಿಯಾ, ಮಾರ್ಕೆಟಿಂಗ್, ಪಬ್ಲಿಕ್ ಕಮ್ಯುನಿಕೇಶನ್ ಇವೆಲ್ಲ ಕ್ಷೇತ್ರಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೀರಾ. ತಮ್ಮ ಅಥವಾ ತಂಗಿಯ ಜೊತೆ ಒಳ್ಳೆ ಹೊಂದಾಣಿಕೆ ಇರುತ್ತೆ. ಅದೇ ಮೂರನೇ ಭಾವ ದುರ್ಬಲವಾಗಿದ್ದರೆ ಸೆಲ್ಫ್ ಡೌಟ್, ಸಂಶಯ, ಹೊಸ ಕೆಲಸ ಶುರು ಮಾಡೋ ಹೆದರಿಕೆ, ಕೆಲಸಗಳನ್ನು ಆರಂಭಿಸಿ ನಡುವೆ ಬಿಟ್ಟು ಬಿಡುವ ಸ್ವಭಾವ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಡ್ಯೂ ಟು ಕಮ್ಯುನಿಕೇಶನ್, ತಮ್ಮ ಅಥವಾ ತಂಗಿಯ ಜೊತೆ ಅಂತರ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಬರಬಹುದು. ಪ್ರಯತ್ನ ಕಡಿಮೆಯಿಂದ ಅವಕಾಶಗಳು ಕೈ ತಪ್ಪುವ ಸಾಧ್ಯತೆ. ಮೂರನೇ ಭಾವ ನಮ್ಮ ಮಾತು, ಧೈರ್ಯ, ಪ್ರಯತ್ನಗಳ ಕೇಂದ್ರ. ನಿಮ್ಮ ಜೀವನ ಹೇಗೆ ಮುಂದುವರಿಯುತ್ತೆ ಅನ್ನೋದಕ್ಕೆ ಈ ಭಾವ ಮುಖ್ಯ. ಇದು ಮೂರನೇ ಭಾವದ ಸರಳ ಪರಿಚಯ. ಮುಂದಿನ ವಾರ ನಾಲ್ಕನೇ ಭಾವ ಬಗ್ಗೆ ವಿಚಾರ ಮಾಡೋಣ. ಜ್ಯೋತಿಷಾಸ್ತ್ರವು ನಮ್ಮ ಭಾರತೀಯರ ಸನಾತನವಾದ ವೇದಾಂಗ. ವೇದ ಅಂದ್ರೆ ವಿದ್ ಧಾತುವಿಂದ ಬಂದಿರುವ ಪದ, ಅಂದರೆ ಟು ನೋ ಆರ್ ಟು ಲರ್ನ್. ಈ ರೀತಿಯ ಜ್ಯೋತಿಷಾಸ್ತ್ರದ ವಿಷಯಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.